ಮಕ್ಕಳು ಗೆಲ್ಬೇಕು ಅನ್ನೋ ಆಸೆ ನಿಮಗೂ ಇದೆ ಅಲ್ವಾ ಅಪ್ಪ? ಅದಕ್ಕೆ ತಾನೆ ನಮಗೆ ಒಂದೊಂದೇ ಸಾಕ್ಷಿ ಸಿಗೋ ಹಾಗೆ ನೀವು ದಾರಿ ತೋರಿಸ್ತಾ ಇರೋದು. ನಿಮ್ಮ ಮಗಳು ಯಾವುದಕ್ಕೂ ಹಿಂಜರಿಯಲ್ಲ ಅಪ್ಪ. ಸತ್ಯಕ್ಕೆ ಗೆಲುವು ಸಿಗೋವರೆಗೂ ನಾನು ನನ್ನ ಹಠನ ಬಿಡಲ್ಲ. ಈ ಹಠಮಾರಿ ಮಗಳ ಜೊತೆ ನೀವು ಯಾವಾಗಲೂ ಇರ್ತೀರಾ ಅಲ್ವಾ ಅಪ್ಪ? ಇವತ್ತು ಈ ಹೋರಾಟದಲ್ಲಿ ನಾನು ಒಬ್ಬಂಟಿಯಾಗಿದ್ದೀನಿ ಅಪ್ಪ. ನನ್ನ ಹೋರಾಟಕ್ಕೆ ಬೆಂಗಾವಲಾಗಿ ನೀವಿರ್ತೀರಾ ಅಲ್ವಾ ಅಪ್ಪ? ಹಾಗೆ ನೋಡಿದ್ರೆ ನಿನ್ನ ಜೊತೆ ನಾನು ನಿಲ್ಬೇಕಾಗಿತ್ತು. ನಿಮ್ಮಪ್ಪ ನಿನ್ನ ಜವಾಬ್ದಾರಿನ ನನಗೆ ವಹಿಸಿ ಹೋಗಿದ್ದ. ಆದರೆ ಏನು ಮಾಡಲಿ, ಆ ಹೆಣ್ಮಗಳು ತಿಳಿದೇ ಮಾಡಿರೋ ತಪ್ಪು ಇದು. ಇದಕ್ಕಾಗಿ ಅವಳ ಜೀವನನೇ ನಾಶ ಆಗಬಾರೋ ಅಂತನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ನಿನ್ನ ಜೊತೆ ನಿಲ್ಲೋಕ್ಕಾಗ್ತಿಲ್ಲಮ್ಮ. ನಿಮ್ಮಪ್ಪನಿಗೆ ಕೊಟ್ಟಿರೋ ಮಾತನ್ನು ನಡೆಸ್ಕೊಡೋಕ್ಕೂ ಆಗ್ತಾಯಿಲ್ಲ. ನಿನ್ನ ವಿಷಯದಲ್ಲಿ ನನ್ನ ಜವಾಬ್ದಾರಿನ ನಿರ್ವಹಿಸೋಕ್ಕೂ ಆಗ್ತಾಯಿಲ್ಲ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ದೇವ್ರೆ, ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ದಾರಿ ತೋರಿಸಿ ಎಲ್ಲರ ನೋವಿಗೂ ಹಂಗೆ ಅಂತ್ಯ ಹಾಡಲೇಬೇಕು. ಏನಿದಾಪಿ, ನೀನು ನಿನ್ನೆಯಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ, ಸರಿಯಾಗಿ ಏನೂ ತಿಂದೂ ಇಲ್ಲ. ಹೀಗೆ ಆದರೆ ಅಷ್ಟಕ್ಕೂ ತುಳಸಿಯವರು ತಮ್ಮ ಮಗನ ವಿರುದ್ಧನೇ ಯಾಕೆ ಸಾಕ್ಷಿ ಹೇಳ್ಬೇಕು? ಅವರಿಗೆ ಮಗನ ಬಗ್ಗೆ ಯೋಚನೆ ಇಲ್ಲ ಅಂದರೂ ನೀನು ಮಾತ್ರ ಅವನ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಮಗನ್ನ ಬಿಡಿಸ್ಕೊಬೇಕು ಅನ್ನೋ ಮನಸ್ಸು ಅವ್ರಿಗೂ ಇರಬೇಕಲ್ವಾ? ಅವ್ರದ್ದು ಎಷ್ಟು ಕಲ್ ಹೃದಯ ಅಲ್ವಾ? ಸ್ಟಾಪ್ ಇಟ್ ದೀಪಿಕಾ. ವಿಷಯ ಏನು ಅಂತ ಗೊತ್ತಿಲ್ಲದೆ ಯಾರನ್ನು ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಇವಾಗ ನಿನಗೆ ಹಶ್ವಾಗಿದೆ ತಾನೆ, ಹೋಗಿ ಟಿಫನ್ ಮಾಡು. ಅದನ್ನು ಬಿಟ್ಬಿಟ್ಟು ನನ್ನನ್ನು ಕೆಣಕ್ಬೇಡ. ನೋಡು, ನೀನು ಮತ್ತೆ ನನ್ನ ಬಗ್ಗೆ ಕೋಪ ಮಾಡ್ಕೊತಿದ್ಯಾ. ನಾನು ಏನೇ ಹೇಳಿದ್ರು ಅದನ್ನು ನೀನು ತಪ್ಪಾಗೇ ಅರ್ಥ ಮಾಡ್ಕೊತೀಯ. ನೀನು ಆರೋಗ್ಯವಾಗಿದ್ದರೆ ತಾನೇ ಅವನ್ನ ಬಿಡ್ಸೋಕ್ಕಾಗೋದು. ನೀನೇ ಈ ರೀತಿ ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಆಮೇಲೆ ನನ್ನ ಗತಿ ಏನಬಿ? ದೀಪಿಕಾ ಹೇಳ್ತಿರೋದು ನಿಜ. ಅವಳ ಮಾತಿಗೆ ನನ್ನ ಸಪೋರ್ಟ್ ಇದೆ. ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಯೋಚನೆ ಮಾಡಿದ್ರೆ ನಾವು ಹೆಂಗಸರು ಏನು ಮಾಡಬೇಕು? ಸಮರ್ಥನ ಬಿಡಿಸ್ಕೊಂಡು ಬರಬೇಕು. ಅದಕ್ಕೆ ನೀವು ಓಡಾಡಬೇಕು ಅಂದರೆ ಆರೋಗ್ಯವಾಗಿರಬೇಕು. ಹೌದು ತಾನೇ? ಅದಕ್ಕೆ ಆದರೆ ಏನಾದರೆ ನೀವೆಲ್ಲರೂ ಅವಳೇ ಒಳ್ಳೋಳು ಅನ್ನಿಸ್ಕೋಬೇಕಾ? ಇಲ್ಲ, ಅಭಿ ಹತ್ರ ನಾನು ಒಳ್ಳೋಳಾಗಬೇಕು. ಸಾರಿ ಅಭಿ, ನನ್ನ ಮಾತಿಂದ ನಿನಗೆ ಹರ್ಟ್ ಆಗಿದ್ರೆ. ನೀ ಲೈಟರ್ ಆನ್ ಮಾಡಿದಿದ್ರೆ ಇಡೀ ಅಡುಗೆ ಮನೆನೇ ಲಂಕಪಟ್ಟಣ ಆಗಿರ್ತಿತ್ತು. ನನಗೇನು ಆಗಲ್ಲ ಬಿಡು ಸಂಧ್ಯಾ. ನಮ್ಮಪ್ಪನ ಸಾವಿಗೆ ನ್ಯಾಯ ಸಿಗೋವರೆಗೂ ನಾನು ಸಾಯಲ್ಲ. ಸಾಯೋ ಮಾತೆಲ್ಲ ಯಾಕೆ ಆಡ್ತೀಯ? ಅಷ್ಟಕ್ಕೂ ನಿನ್ ಗಮನ ಎಲ್ಲಿತ್ತು ಸಿರಿ? ಏನ್ ಯೋಚನೆ ಮಾಡ್ತಿದ್ದೆ? ಸಂಧ್ಯಾ,
ಸಮರ್ಥ ಆಕ್ಸಿಡೆಂಟ್ ಮಾಡಿಲ್ಲ ಅಂದಮೇಲೆ ಮಾಧವ್ ಮಾವ ಅವ್ರ ಮನೆಯಲ್ಲೇ ಬೇರೆ ಯಾರಾದರೂ ಆಕ್ಸಿಡೆಂಟ್ ಮಾಡಿರ್ಬೋದಲ್ವಾ? ಅವ್ರ ಮನೆಗೆ ಸಂಬಂಧಪಟ್ಟಿದ್ದ ಕಾರು ಅಂದಮೇಲೆ ಅವರಲ್ಲೇ ಯಾರಾದರೂ ಒಬ್ಬರು ಆಕ್ಸಿಡೆಂಟ್ ಮಾಡಿರೋದಕ್ಕೆ ತಾನೇ ಸಾಧ್ಯ? ಹೌದಲ್ವಾ? ಆ ಕಾರ್ ಯಾರ್ದು ಅಂತ ತಿಳ್ಕೊಂಡ್ರೆ ನಮ್ಗೆ ಇನ್ನೊಂದಷ್ಟು ಸಾಕ್ಷಿಗಳು ಸಿಗ್ಬೋದು. ಹೇಗಾದರೂ ಮಾಡಿ ಆ ಕಾರಿನ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನೆಲ್ಲ ಪೊಲೀಸವ್ರು ನೋಡ್ಕೋತಾರೆ ಬಿಡು ಸಿರಿ. ನೀನ್ ಏನೋ ಮಾಡಕ್ಕೋಗಿ ಮತ್ತೇನೋ ಅವಂತರಗಳನ್ನ ಮಾಡ್ಕೋಬೇಡ. ಏನಾದರೂ ಪರವಾಗಿಲ್ಲ ಸಂಧ್ಯಾ, ಅದು ಎಷ್ಟೇ ಕಷ್ಟ ಆದರೂ ಸರಿ, ಸಮರ್ಥನ ನಾನು ಆಚೆ ಕರ್ಕೊಂಡು ಬರಬೇಕು. ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಲೇಬೇಕು. ಆಗಲೇ ನನಗೆ ಸಮಾಧಾನ ಆಗೋದು. ಯೋಚನೆ ಮಾಡಬೇಡ ಸಿರಿ, ಎಲ್ಲ ನೀನು ಅನ್ಕೊಂಡ ಹಾಗೆ ಆಗುತ್ತೆ. ಧೈರ್ಯವಾಗಿರು. ಸತ್ಯಕ್ಕೆ ಯಾವಾಗಲೂ ಸೋಲಿಲ್ಲ. ಗೆಲ್ಲೋದು ಸ್ವಲ್ಪ ತಡ ಆಗ್ಬೋದು, ಆದರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ. ಥ್ಯಾಂಕ್ ಯು ಸಂಧ್ಯಾ. ಈಗ ನನ್ನ ಪರವಾಗಿ ನನ್ನ ಜೊತೆ ಅಂತ ಇರೋಳು ನೀನೊಬ್ಳೆ. ಯಾಕಾಗ ಹೇಳ್ತಿದ್ಯಾ ಸಿರಿ? ಮನೆಯವರು ಎಲ್ಲರೂ ನನಗೆ ಬೈತಿದ್ರು, ನನ್ನ ದೂಷಿಸ್ತಿದ್ರು. ಆಗ ನನ್ನ ಪರವಾಗಿ ನಿಂತಿದ್ದು ನೀನೊಬ್ಳೆ. ಈಗ ನಾನು ನಿನ್ನ ಪರವಾಗಿ ನಿಲ್ಲೋದ್ರಲ್ಲಿ ಯಾವ ದೊಡ್ಡತನೂ ಇಲ್ಲ. ಅದರಲ್ಲೂ ನೀನು ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ಯಾ. ನೀನು ಗೆದ್ದೆ ಗೆಲ್ತೀಯ ಸಿರಿ. ನಿನ್ನ ತಂದೆ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ.